Praise the Lord. God is always good to his people. ದೇವರು ಆತನ ಜನರಿಗೆ ಯಾವಾಗಲೂ ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾರನ್ನಾದರೂ ಒಬ್ಬರನ್ನು ನನ್ನ ಮಗಳು, ನನ್ನ ಮಗನು, ನನ್ನವರು ಎಂದವನು ಆರಿಸಿಕೊಳ್ಳುವುದಾದರೆ ಆತನು ನಿಮಗೆ ಯಾವಾಗಲೂ ಒಳ್ಳೆಯವನಾಗಿ ಇರುತ್ತಾನೆ. ನಿಮ್ಮ ಜೀವನ ಪರ್ಯಂತ ಆತನು ನಿಮಗೆ ಒಳ್ಳೆಯವನಾಗಿ, ಒಳ್ಳೆಯ ದೇವರಾಗಿಯೇ ಇರುತ್ತಾನೆ. ಕೆಲವು ಸಿಚುವೇಶನ್ಗಳ ಕಾರಣ ನಿಮಗೆ ಅನ್ನಿಸಬಹುದು, ನನ್ನ ಜೀವನದಲ್ಲಿ ಯಾಕೆ ಹೀಗೆ ನಡೀತಾ ಇದೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸೋಲು, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ನಿರಾಕರಣೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಣ್ಣೀರು ಎಂದು ನೀವು ಯೋಚಿಸುತ್ತಾ ಇರಬಹುದು. ಹಾಗೆ ಯೋಚಿಸುತ್ತಿರುವ ದೈವ ಮಕ್ಕಳಿಗೆ ನೋಡಿ ನಾನು ಬಲಪಡಿಸುವುದಕ್ಕೆ ಇಷ್ಟಪಡುತ್ತೇನೆ. ನಿಮ್ಮ ಜೀವನದಲ್ಲಿ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ. ಸ್ವಲ್ಪ ಕಾಲ ಆತನು ನಿಮ್ಮನ್ನು ಕಷ್ಟಗಳ ಹಾದಿಯಲ್ಲಿ ನಡೆಸುತ್ತಿರಬಹುದು, ಸ್ವಲ್ಪ ಕಾಲ ನೀವು ಕಣ್ಣೀರಿನ ಹಾದಿಗಳನ್ನು ಹಾದು ಹೋಗುತ್ತಿರಬಹುದು. ಆದರೆ ಒಂದನ್ನು ಮಾತ್ರ ನಂಬಿ, ನಿಮ್ಮ ಜೀವನದಲ್ಲಿ ದೇವರು ಒಳ್ಳೆಯದನ್ನೇ ಮಾಡುವುದಕ್ಕೆ ಹೋಗುತ್ತಾನೆ. ಅದು ಎಂಥದೇ ಪರಿಸ್ಥಿತಿ ಆಗಿರಬಹುದು, ಅದೆಂಥದೇ ಸಿಚುವೇಶನ್ ನೀವು ಹಾದು ಹೋಗುತ್ತಿರಬಹುದು. ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಯಾಕೆಂದ್ರೆ ಕರೆದಿರುವ ದೇವರು ನಂಬಿಗಸ್ತನಾದ ದೇವರು. ನಮ್ಮ ಜೊತೆಯಲ್ಲಿಯೇ ಇದ್ದು ನಾವು ಹೋಗಿ ಸೇರಬೇಕಾದ ದಾರಿಯಲ್ಲಿ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನೀವು ಸೋತು ಹೋಗಿರುವುದಾದರೆ ನೀವು ಬಲಗೊಳ್ಳಿ. ನೀವು ದೇವರ ಸಮ್ಮುಖದಲ್ಲಿದ್ದು, ದೇವರ ಪ್ರಸನ್ನತೆಯಲ್ಲಿದ್ದು ನೀವು ಬಲಗೊಳ್ಳಿ. ದೇವರು ನಿಮ್ಮ ಜೀವನಗಳೆಲ್ಲ ಒಳ್ಳೆಯದನ್ನೇ ಮಾಡುತ್ತಾನೆ. ಅದು ಎಂಥದ್ದೇ ಸಿಚುವೇಶನ್ ನೀವು ಹಾದು ಹೋಗುತ್ತಿರಬಹುದು, ಆತನು ನಿಮ್ಮ ಜೀವನದಲ್ಲಿ ಆತನು ಒಂದು ಸಾರಿ ನಿರ್ಧಾರ ಮಾಡುವುದಾದರೆ, ನನ್ನ ಮಗಳ ಜೀವನ ಒಳ್ಳೆಯದು ಮಾಡಬೇಕೆಂದು ಆತನು ನಿರ್ಧಾರ ಮಾಡುವುದಾದರೆ ನಿಮ್ಮ ಜೀವನಗಳಲ್ಲಿ ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಆತನು ಕೇಡನ್ನು ಬಯಸುವ ದೇವರಲ್ಲ, ಆತನು ಮನುಷ್ಯನಲ್ಲ. ನಿಮ್ಮನ್ನು ಮರೆತು ನಿಮ್ಮನ್ನು ಕಷ್ಟದ ಹಾದಿಗಳಿಗೆ ನಡೆಸಬೇಕೆಂದು ಅವನು ಆಶೆ ಪಡುವ ದೇವರಲ್ಲ. ಒಂದು ಸಾಕ್ಷಿಗಾಗಿ ನೀವು ಈಗ ಹೋಗುತ್ತಿರುವ ಪರಿಸ್ಥಿತಿ ಒಂದು ಸಾಕ್ಷಿಯಾಗಿರಬಹುದು. ಮುಂದೆ ಯಾರನ್ನು ಬಲಪಡಿಸುವುದಕ್ಕಾಗಿ ನೀವು ಹಾದಿಯಲ್ಲಿ ನೀವು ಹೋಗುತ್ತಿರಬಹುದು. ಆದ್ದರಿಂದ ಬಲಗೊಳ್ಳಿ, ಸೋತು ಹೋಗಬೇಡಿ. ನೀವು ಸೋತು ಹೋಗಿರುವುದಾದರೆ ಒಂದನ್ನು ಮಾತ್ರ ನೆನಪು ಮಾಡಿಕೊಳ್ಳಿ, ನಿಮ್ಮನ್ನು ಕರೆದಿರುವ ದೇವರು ನಂಬಿಗಸ್ತನಾದ ದೇವರು. ನಿಮ್ಮನ್ನು ಕರೆದಿರುವ ದೇವರು ಒಳ್ಳೆಯ ದೇವರು. ನಿಮ್ಮನ್ನು ಕೊನೆಯವರೆಗೂ ನಿಮ್ಮ ಜೀವನಗಳಲ್ಲಿ ಒಳ್ಳೆಯದನ್ನೇ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರೇ ನಿಮ್ಮನ್ನು ಆಶೀರ್ವದಿಸಲಿ.